ಮೇಡಮ್ ಅವರಿಗೆ ಪ್ರಮುಖವಾಗಿ ಆರಂಭದಲ್ಲೇ ಮೊದಲ ಹಂತದಲ್ಲೇ ಯಲಹಂಕದ ಬಳಿ ಒಂದು ಪಾರ್ಕ್ನ ನಿರ್ಮಾಣ ಮಾಡಬೇಕು, ಅದಕ್ಕೆ 20 ಕೋಟಿ ರೂಪಾಯಿ ಈಗಾಗಲೇ ಕೊಡಲಾಗಿದೆ. ಅಭಿವೃದ್ಧಿಗೆ ಹಣ ಇಲ್ಲ, ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಸ್ವತಃ ಅವರದೇ ಪಕ್ಷ ನಾಯಕರು ಹೇಳ್ತಾ ಇರುವಂಥ, ಅದರ ಮಧ್ಯೆ 20 ಕೋಟಿ 30 ಕೋಟಿ 100 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂಥ ಸಾಧ್ಯತೆ ಇದೆಯಾ ಅಥವಾ ಹೇಗೆ? ನಮಗೇನು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಬಟ್ ಈಗೆಲ್ಲ ಚುನಾವಣೆಗಳು ಬರ್ತಾ ಇದೆ, BBMP ಚುನಾವಣೆ, ಅದೇ GBA ಚುನಾವಣೆಗಳು ಬರುತ್ತೆ. ಬಂದಾಗ ಜನಗಳಿಗೆ ಒಂದು ಆಸೆ ಆಗಬೇಕಲ್ವಾ, ಸರ್ಕಾರ ಏನೋ ಮಾಡ್ತಾ ಇದೆ, 20 ಕೋಟಿ ಕೊಟ್ಬಿಟ್ಟು ಜನಗಳಿಗೆ ಒಳ್ಳೆ. ಆ್ಯಕ್ಚುಲಿ ಅರಣ್ಯ ಇವರು ಕೊಟ್ಟಿರೋ ಕಾರ್ಯಕ್ರಮ ಸ್ವಾಗತಾರ್ಹ. ಟೆಕ್ನಿಕಲಿ ನೋಡಿದ್ರೆ ಗ್ರೀನ್ರಿ ಇನ್ಕ್ರೀಸ್ ಆಗುತ್ತೆ, ಆಕ್ಸಿಜನ್ ಒಳ್ಳೆ ಲೆವೆಲ್ ಸಿಕ್ಕುತ್ತೆ, ಪ್ರಾಣಿಗಳಿಗೆ ಸಿಕ್ಕುತ್ತೆ, ಎಲ್ಲ ಕರೆಕ್ಟ್. ಬಟ್ ಇಂಪ್ಲಿಮೆಂಟ್ ಮಾಡ್ತಾರಾ ಅನ್ನೋದು ತುಂಬ ಕಷ್ಟದ ಕೆಲಸ. ಇವ್ರು ಮಾಡ್ತಾರೆ ಅಂತ ಏನೂ ನಂಬಿಕೆ ಇಲ್ಲ. ಯಾಕೆಂದರೆ ರಸ್ತೆ ಗುಂಡಿಗಳೇ ಅಷ್ಟಿದೆ, ರಸ್ತೆ ಗುಂಡಿ ತುಂಬಲಿಕ್ಕೆ ಅವ್ರಿಗೆ ದುಡ್ಡಿಲ್ಲ, ಆ ಪರಿಸ್ಥಿತಿ ಇದೆ. ಎಷ್ಟು ಜನ ನಮ್ಮ ದೇಶದಲ್ಲಿರೋ ಅದೇ ನಮ್ಮ ಬೆಂಗಳೂರು ಸಿಟಿನಲ್ಲಿರೋ ಅಧಿಕಾರಿಗಳು ಮತ್ತು ಈ ಕೈಗಾರಿಕಾ ಉದ್ಯಮಿಗಳು ನಾವು ಬಿಟ್ಟು ಹೋಗ್ತೀವಿ ಅಂದರೆ ಹೋಗಿ ವಿ ಡೋಂಟ್ ಕೇರ್ ಅಂತ ಹೇಳ್ತಾ ಇರ್ತಾರೆ. ನಮ್ಮ DCM ಅವರೇ ಹೋದರೆ ಹೋಗಿ ನಮಗೇನು ಬೇಜಾರಿಲ್ಲ ಅಂತ ಹೇಳ್ತಾರೆ. ಆ ಮಟ್ಟಿಗೆ ನಾಚಿಕೆ ಇಲ್ದಿರೋ ಸರ್ಕಾರ ಆಗಿದೆ. ಅದನ್ನು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂದರೆ ಈ ಒಂದೊಂದು ಹೆಜ್ಜೆಗೂ ಅಷ್ಟು ಗುಂಡಿಗಳಿದೆ. ಮಳೆ ಬಂದಾಗ ತುಂಬ್ಕೊಳಕ್ಕಾಗತ್ತೆ, ಒಂದು ಬೇಸಿಕ್ ನೀರು ಕೊಡ್ತಾ ಇಲ್ಲ. ನೀರು ಸಮಸ್ಯೆ ಇದೆ, ಗುಂಡಿ ಸಮಸ್ಯೆ ಇದೆ. ಇರೋ ಪಾಲಿಕೆಗಳ ಉದ್ಯಾನವನಗಳೇ ಮೇಂಟೈನ್ ಮಾಡಿಲ್ಲ ಅಂಥದ್ರಲ್ಲಿ ಇದನ್ನು ಮಾಡ್ತಾರೆ ಅಂತ ಏನು? 20 ಕೋಟಿ ತೋರಿಸ್ತಾರೆ, ಅದನ್ನು ಗಿಡಗಳು ಹಾಕ್ತಾರೆ, ಆಮೇಲೆ ಏನಾಗುತ್ತೆ, ಆ ಗಿಡಗಳಿಗೆ ಯಾರೂ ನೀರು ಹಾಕೋರು ಇರಲ್ಲ, ಅದಕ್ಕೆ ಟೆಂಡರು ಪಾಸ್ ಆಗಲ್ಲ. ಯಾಕೆಂದರೆ ಕೆರೆಗಳ ಹತ್ರ ನಾವೇ ಎಲ್ಲ ವಾಲಂಟಿಯರ್ಸ್ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕೆರೆಗಳಿಗೆಲ್ಲ ಗಿಡಗಳು ಹಾಕೋಗ್ತಾರೆ ಅರಣ್ಯ ಇಲಾಖೆಯವರು. ನೀವು ನಂಬ್ತಿರೋಲ್ಲ, ಒಂದು ಕಡೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಲೈನು, ಅರಣ್ಯ ಇಲಾಖೆ ಒಂದು ಲೈನ್ ಹಾಕುತ್ತೆ. ಆ ಗಿಡಗಳಿಗೆಲ್ಲ ನೀರು ಹಾಕೋಗ್ತಾರೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಟ್ಯಾಂಕರ್ ಕೊಡ್ತಾರೆ, ಹಾಕ್ತಾರೆ. ಸರ್, ಆ ಗಿಡಗಳಿಗೆ ಹಾಕಿಲ್ಲ ಅಂದರೆ ಅದು ಅರಣ್ಯ ಇಲಾಖೆ ನಾವು ಹಾಕಲ್ಲ. ಆ ಗಿಡಗಳಲ್ಲೇ ಡಿಪಾರ್ಟ್ಮೆಂಟ್ಗೂ ಡಿಫ್ರೆನ್ಸ್ ಇದೆ. ಕೆರೆಗಳಲ್ಲಿ ಅದು ಒಂದು ಅವರೇ ಒಂದು ಡಿಪಾರ್ಟ್ಮೆಂಟ್, ಉದ್ಯಾನವನನೇ ಬೇರೆ, ಅರಣ್ಯ ಇಲಾಖೆನೇ ಬೇರೆ. ಅದನ್ನು ಇವರು GBA ವ್ಯಾಪ್ತಿಗೆ ಏನು ತಂದಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಗೊತ್ತಿಲ್ಲ. ಇವಾಗ ರೂಲ್ಸ್ ಏನು ಚೇಂಜ್ ಮಾಡಿದ್ದಾರೆ ಅಂತ. ಬಟ್ ಇದು ಕಾರ್ಯರೂಪಕ್ಕೆ ಬರುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಪಿಕ್ಚರ್ ಅಷ್ಟೇ. ಜಸ್ಟ್ ಟ್ರೇಲರ್ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದು ಸರ್, ಈಗ ಪ್ರಮುಖವಾಗಿ ಇದರಿಂದ ಅಂದರೆ ಈ ಹಸಿರು ತಾಣಗಳಿಂದ ಆಗುವಂಥ ಉಪಯೋಗಗಳು, ಅನುಕೂಲ ಏನೇನು ಆಗ್ಬೋದು ನೋಡಿ. ಹಸಿರು ಚೆನ್ನಾಗಿದ್ದಷ್ಟು ಮನುಷ್ಯ ಆಕ್ಸಿಜನ್ ಚೆನ್ನಾಗಿರುತ್ತೆ. ಆಕ್ಸಿಜನ್ ಯಾವಾಗ ಚೆನ್ನಾಗಿರುತ್ತೋ ರೋಗ ರುಜಿನಗಳು ತಂತಾನೇ ಕಮ್ಮಿ ಆಗುತ್ತೆ. ಯಾಕಂದರೆ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದೇ ಮೂಲ ಅಂತಂದರೆ ಉಸಿರಾಟಕ್ಕೆ ಬೇಕಾದ ಪ್ಯೂರ್ ಆಕ್ಸಿಜನ್. ನಾವು ಯಾವಾಗ ಪ್ಯೂರ್ ಆಕ್ಸಿಜನ್ನ ನಾವು ತಗೋತೀವಿ, ಒಂದು 30% 40% ಆಫ್ ರೋಗ ರುಜಿನ ತಂತಾನೇ ಕಮ್ಮಿ ಆಗುತ್ತೆ. ಮಕ್ಕಳು ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿರುತ್ತೆ. ಬೆಂಗಳೂರನ್ನ ನೋಡಬೇಕು ಅಂತ ಜನ ಬರ್ತಾರೆ. ಈಗ ಸಮ್ಮರಲ್ಲಿ ನಮಗೆ ಉಸಿರು ಕಟ್ಟಿದ್ದು ಉದಾಹರಣೆಗಳೇ ಇರಲಿಲ್ಲ. ಈಗ 10 ವರ್ಷದಿಂದ ಈಚೆಗೆ ನೋಡಿದ್ರೆ ನೀವು ಫೆಬ್ರವರಿನಲ್ಲಿ ಶುರುವಾದರೆ ಜೂನ್ ತನಕ ಯಾವತ್ತಪ್ಪ ಮಳೆ ಬರುತ್ತೆ ಅಂತ ಅನ್ನೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ನಮ್ಗೆ ಅಷ್ಟು ಇದಿದೆ. ವಾತಾವರಣದಲ್ಲಿ ಹಸಿರು ಯಾವಾಗ ಜಾಸ್ತಿ ಆಗುತ್ತೋ ಈ ಮೋಡಗಳನ್ನ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಅಂತಂದರೆ ಮಳೆ ಮೋಡಗಳನ್ನ ಅಟ್ರ್ಯಾಕ್ಟ್ ಮಾಡಿ ಒಳ್ಳೆ ಮಳೆ ಬೆಳೆಗಳು ಚೆನ್ನಾಗತ್ತೆ. ನಮ್ಮಲ್ಲಿ ಅರಬ್ಬಿ ಸಮುದ್ರ ಏನು ಸೈಕ್ಲೋನ್ ತರ್ತಾ ಇದೆಯಲ್ಲ, ಅದರಿಂದ ಮಾತ್ರ ನಮ್ಮ ಬೆಂಗಳೂರಿಗೆ ನೀರು ಬರ್ತಾ ಇದೆ. ಯಾವತ್ತಾರ ನಮಗೆ ಎರಡೂ ಕಡೆದು ಅರಬ್ಬಿ ಮತ್ತು ಚೆನ್ನೈ ಇದೆ, ಯಾವುದು ಅರಬ್ಬಿ ಸಮುದ್ರ ಮತ್ತು ಇಂಡಿಯನ್ ಓಷನ್ ಏನಂತೀವಿ, ವೇ ಆಫ್ ಬೆಂಗಾಲ್, ಎರಡರದು ಏನಾರ ಮಳೆ ಕೈ ಕೊಡ್ತು ಅಂದಿದ್ದು ವರ್ಷ ನಾವು ನೋಡಿದ್ದೀವಿ. ಅದನ್ನು ಒಂದು 15 ವರ್ಷದ ಮುಂಚೆ ಬೆಂಗಳೂರಿಗೆ ಬರಗಾಲ ಬಂದಿತ್ತು, ಒಂದು ವರ್ಷ ಮಳೆನೇ ಬಂದಿರಲಿಲ್ಲ. ಇದು ಎಷ್ಟೋ ಜನ ಮರ್ತೋಗ್ತಾರೆ. ಮಳೆ ಬಂದಿದ್ದ ತಕ್ಷಣ ಜನ ಮರೆಯೋದೇನು ಅಂತಂದರೆ ನೀರು ಚೆನ್ನಾಗಿದೆ ಮರ್ತೋದ್ವಿ. ಯಾವತ್ತು ಏಟು ಬೀಳೋಕ್ಕೆ ಶುರುವಾಗುತ್ತೋ ಅವತ್ತು ಅಯ್ಯೋ ನಾವು ಹಿಂಗೆ ಇಟ್ಕೋಬೇಕಿತ್ತು, ಇವತ್ತು ಹಿಂಗೆ ಮಾತಾಡ್ತಾಯಿದ್ರು, ಇದೊಂದು ZTVನಲ್ಲಿ ಒಂದು ಪ್ರೋಗ್ರಾಮ್ ನಡೀತಿತ್ತು ಅನ್ನೋದು ಯಾವತ್ತೂ ಜ್ಞಾಪಕಕ್ಕೆ ಬರುತ್ತೆ. ಅಲ್ಲಿವರೆಗೂ ಮನುಷ್ಯ ಮರ್ತೋಗ್ಬಿಡ್ತಾನೆ. ಸಮ್ಮರ್, ಈ ವರ್ಷದ ಸಮ್ಮರ್ ಇಷ್ಟಿದೆ ಅಂತ ಅಂದಾಗ ಮತ್ತೆ ಆ ಸಮ್ಮರ್ ಮುಗಿತಾ ಇದ್ದಂಗೆ ಏನಾದ್ರು ಒಳ್ಳೆ ಮಳೆ ಬಂದರೆ ಆ ವರ್ಷ ಇಷ್ಟು ತೊಂದರೆ ಇತ್ತು ಅನ್ನೋದು ಮರ್ತೋಗ್ಬಿಡ್ತಾನೆ ಜನ. ಆ ಮರೆಯೋದ್ರಿಂದನೇ ನಾವೆಲ್ಲ ಈ ಥರ ಅನಾನುಕೂಲ. ಹಿಂದಿನ ಕಾಲದವ್ರು ಏನು ಮಾಡ್ತಾಯಿದ್ರು ಅಂತಂದರೆ ನಮಗೋಸ್ಕರ, ಅಂದರೆ ಇವತ್ತು ನಾವು ದೊಡ್ಡ ದೊಡ್ಡ ಮರಗಳನ್ನ ನೋಡ್ತಾ ಇರೋದು ನಮ್ಮ ತಂದೆ ನೆಟ್ಟಿರೋದಲ್ಲ, ನಮ್ಮ ಪೂರ್ವಜರು ನೆಟ್ಟಿರೋದ್ರಿಂದ ಆ ಮರಗಳಿಲ್ಲಿದೆ. ನಾವು ಇವತ್ತು ಹಾಳು ಮಾಡ್ತಾ ಇರೋದು ಮುಂದಿನ ಪೀಳಿಗೆಗಳಿಗೆ ತೊಂದರೆ ಆಗಬಾರ್ದು. ನಾವು ಎಷ್ಟೋ ಕೆರೆಗಳನ್ನ ನೋಡಿದ್ದೀವಿ, ಪ್ರತಿಯೊಂದು ಕೆರೆಯಲ್ಲಿ ಕೊಳಚೆ ನೀರು ಬರುತ್ತೆ, ಅಲ್ಲೊಂದು STP ಒಂದು ಘಟಕನ ಕಣ್ಣೋರ್ಸೋದಕ್ಕೆ ಮಾಡ್ತಾರೆ. ಆ STP ಏನಾರ ಕೆಟ್ಟೋಯ್ತು ಅಂತಂದರೆ ಘನತ್ಯಾಜ್ಯ ಕೆರೆನೇ ಹಾಳಾಗೋಗುತ್ತೆ. ಪ್ರತಿಯೊಂದು ಕೆರೆನ ನಾವು ನಿರ್ಮಾಣ ಮಾಡ್ತೀವಿ, ಅಲ್ಲೊಂದು STPನೂ ಇಡ್ತೀವಿ. ಆ STP ಹಾಳಾಯಿತು ಅಂತಂದರೆ ಕೆರೆ ಹಾಳು. ಆ ಸುತ್ತಮುತ್ತಲು ಇರತಕ್ಕಂಥ ವಾತಾವರಣದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ. ನಾವು ಹಿಂದಿನ ಕಾಲದಲ್ಲಿ ಡೆಂಗ್ಯೂ ಅನ್ನೋದು ನಾವು ಕೇಳೇ ಇರಲಿಲ್ಲ.
ಇದ್ಯಾವುದೋ ಆರ್ಥರೈಟಿಸ್, ವೈರಲ್ ಆರ್ಥರೈಟಿಸ್ ಅಂತ, ಅದ್ಯಾವುದೋ ಸೊಳ್ಳೆಯಿಂದ ಬರುತ್ತೆ, ಅದು ನಾವು ಯಾವುದು ಕೇಳೇ ಇರಲಿಲ್ಲ. ಈಗ ನಮ್ಮ ಕಾಲದಲ್ಲಿ ನಾವು ಅದನ್ನು ಕೇಳೋಕ್ಕೆ ಶುರು ಮಾಡಿದ್ವಿ. ಸಣ್ಣ ಸಣ್ಣ ಮಕ್ಳಿಗೂ ತೊಂದರೆ ಆಗುತ್ತೆ ಪಾಪ. ಸೊ ನಮ್ಮ ಸುತ್ತಮುತ್ತಲ ಪರಿಸರನ ನಾವೇ ಉಳಿಸ್ಕೋಬೇಕು. ನಾವು ಸುತ್ತಮುತ್ತಲ ಪರಿಸರ ನಾವು ಉಳಿಸ್ಕೋಬೇಕು ಅಂತಂದರೆ ನಮಗೆ ಏನು, ಯಾರು ರಾಜ್ಯ ಆಳ್ತಾರದು, ಯಾರು ಅಧಿಕಾರಿಗಳಾಗಿರ್ಬೋದು, ಇಲ್ಲಾಂದರೆ BWSSBನೇ ಆಗಿರ್ಬೋದು, ಇವ್ರ ಮನೇಲಿ ಮಾಡ್ಕೊಳ್ತಾರೆ, ಚೆನ್ನಾಗಿರ್ತಾರೆ. ಆದರೆ ಆ ಕೆರೆಗೆ ಈ ಥರದ್ದು ತೊಂದರೆ ಮಾಡಿಬಿಟ್ಟು ಯಾಕೆ ಹೋಗಿ ಇದು ಮಾಡಬೇಕು? ಎಸ್